ಟೋಟಲ್ ನಿಮ್ಮ ಹತ್ರ ಎಷ್ಟು ಜಾದು ಇರ್ಬೋದು? ಈಗ ಕನಿಷ್ಠ ಅಂದ್ರೆ 1,000 ಮೇಲೆ ನಾನು ಮ್ಯಾಜಿಕ್ ಅನ್ನ ಟ್ರಿಕ್ಸ್ ಅನ್ನ ಕರಗತ ಮಾಡ್ಕೊಂಡಿದ್ದೀನಿ. ನನಗೆ ಕಾರ್ಯಕ್ರಮ ಬಂತಂದ್ರೆ 365 ದಿವಸನೂ ಬೇರೆ ಬೇರೆ ಮ್ಯಾಜಿಕ್ ಅನ್ನ ಮಾಡುವಷ್ಟು ಐಟಮ್ ನಾನು ಕರಗತ ಮಾಡ್ಕೊಂಡಿದ್ದೀನಿ. ನನಗೊಂದು 500 ರೂಪಾಯಿ ನೋಟ್ ಕೊಡಿ, ಒಂದು ಫೋಲ್ಡ್ ಇದೆಯಲ್ಲ ಇನ್ನೊಂದು ಫೋಲ್ಡ್ ಮಾಡಿ. ಕರೆಕ್ಟಾ? ಈ ಒಂದು ಬಾಕ್ಸ್ ಒಳಗೆ ಅದನ್ನ ಹಾಕ್ಬಿಡಿ. ನೀವು ಕೊಟ್ಟಿರೋ ನೋಟಿನ ನಂಬರ್ ನನಗೆ ಗೊತ್ತಿದೆಯಾ? ಈ ನೋಟಿನ ನಂಬರ್ ಸಹ ಒಂದು ವಿನೂತನವಾಗಿ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಸುಮ್ಮನೆ ಈಗ ನಾನು ಹೇಳ್ಬಿಟ್ರೆ ಅಷ್ಟು ಆಸಕ್ತಿ ಇರೋದಿಲ್ಲ. ಇದರಲ್ಲಿ ಬಂತು ನಂಬರು, ಇಲ್ಲಿ ನೋಡಿ. ಓ ಮೈ ಗಾಡ್. ಇದು ಮಧ್ಯದಲ್ಲಿ ಕಟ್ ಮಾಡಿ. ಎರಡಾಯ್ತು. ಈ 2 ತುದಿಗೆ ನಾನು ಗಂಟು ಹಾಕ್ತೀನಿ. ಒಂದಗ್ಗ 2 ಆಯ್ತು. ಕಟ್ ಮಾಡಿದ್ದು ಹೌದಾ? ಹೌದು. ಒಂದ್ಸರಿ ನಂದು ಮ್ಯಾಜಿಕ್ ಪೌಡರ್ ಹಿಡ್ಕೊಂಡು ಬಂದಿರ್ತೀನಿ ನಾನು, ನನ್ನ ಪಾಕೆಟಲ್ಲಿ ಇದೆ. ಉದುರಿಸ್ತೀನಿ. ಒಂದು ಎಂಡನ್ನ ಹಿಡ್ಕೊಳ್ಳಿ. ಓಪನ್ ಮಾಡ್ತಾ ಬನ್ನಿ. ಒಂದೇ ಆಯ್ತು. ಇದು ಹೆಂಗೆ ಅಂತ ತೋರಿಸ್ತೀರಾ? ತೋರಿಸ್ತೀನಿ. ಒಂದು ಮಾರ ಹಗ್ಗ ಅಂತಂದೆ, ಮಿಡ್ಲೆ ತೋರಿಸಿ ಅಂತ ಹೇಳಿದೆ. ಇಲ್ಲಿ ಹಿಡ್ಕೊಳ್ತೀನಿ, ಹೀಗೆ ಹಿಡ್ಕೊಂಡೆ. ಆದ್ರೆ ನಾನು ಮಾಡಿದ್ದೇನಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾನು ಚೇಂಜ್ ಮಾಡ್ಕೊಂಡೆ. ಹೀಗೆ ಈ ಮಿಡ್ಲ್ ಅಂದಾಗ ಈ ಮಿಡ್ಲನ್ನ ನಾನು ಕೊಡೋದಿಲ್ಲ, ಈ ಭಾಗನ ಕೊಡ್ತೀನಿ ಕಟ್ ಮಾಡ್ಲಿಕ್ಕೆ. ಈಗ ನೀವೇನಂದ್ರೆ ಮಿಡ್ಲ್ ಕಟ್ ಮಾಡಿ, ಆದ್ರೆ ಇದಾಗಿದ್ದೇನು ಒಂದು ಪೀಸು. ಈಗ ನೀವು ಕಲ್ಸ್ಕೊಟ್ಟಿರೋರು ಎಷ್ಟು ಜನ ಇರ್ಬೋದು ನಿಮ್ಮ ಶಿಷ್ಯವರಿಂದ? ನನ್ನ ವಿದ್ಯಾರ್ಥಿಗಳೇ 100ಕ್ಕೂ ಅಧಿಕ. ಆದ್ರೆ ಎಲ್ಲರೂ ಫುಲ್ ಆಕ್ಟಿವ್ ಅಂದ್ರೆ ಹೇಳ್ತೀನಲ್ಲ, ಸೆಮಿ ಪ್ರೊಫೆಷನಲ್ ಆಗಿರ್ತಾರೆ. ನಮ್ಮ ದೇಶದಲ್ಲೂ ಇದ್ದಾರೆ, ವಿದೇಶದಲ್ಲೂ ಇದ್ದಾರೆ. ಇವತ್ತು ಸಹ ನನ್ನಿಂದ ಕಲ್ತವರು ಕಾರ್ಯಕ್ರಮ ನಡೀತಾ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಜಾದೂಗಾರನ ಮನೆಯನ್ನು ತೋರಿಸಿದ್ವಿ, ಜಾದೂಗಾರನ ಕೈ ಚಳಕವನ್ನು ಕೂಡ ತೋರಿಸಿದ್ವಿ. ನನಗೆ ಈ ಜಾದೂಗಾರರನ್ನು ಮೀಟ್ ಆದಾಗ ಸುಮಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದೆಲ್ಲವನ್ನ ಆಯ್ದು ತಗೊಂಡು ಬಂದಿದ್ದೀನಿ. ಹಾಗಾಗಿ ನನ್ನ ಜೊತೆಗೆ ಇವತ್ತು ಪ್ರಕಾಶ್ ಹಮ್ಮಾಡಿಯವರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಜಾದೂಗಾರ ಇವರು. ಸೊ ಇವ್ರ ಮನೆಗೆ ಬಂದರೆ ನೀವು ಅವರ ಪರಿಕರಗಳನ್ನು ನೋಡಿದ್ರೇ ಭಯಭೀತರಾಗ್ತೀರ, ಅಷ್ಟೊಂದಿದೆ. ಜೊತೆಗೆ ಅವರು ಸ್ಟೇಜ್ ಮೇಲೆ ಮಾಡುವಂಥ ಕೆಲವೊಂದು ಜಾದುಗಳಿದೆಯಲ್ಲ, ಅದನ್ನು ಇನ್ನೂ ಕೆಲವೊಬ್ಬರಿಗೆ ಮಾಡೋದಕ್ಕೆ ಆಗಿಲ್ಲ, ಆ ಲೆವೆಲ್ಲಿ ಕೆಲವೊಂದು ಜಾದುಗಳನ್ನು ಮಾಡ್ತಾರೆ. ಅವರ ಕೆಲವೊಂದು ವಿಷನ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನನ್ನ ಹತ್ರ ಸುಮಾರು ಪ್ರಶ್ನೆಗಳಿದೆ, ಇದನ್ನು ಬೇರೆ ಯಾರಿಂದಾನೂ ಕೂಡ ಆನ್ಸರ್ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಿಮಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಲ ನಾನು ಹೊರಗಡೆ ಎಲ್ಲ ಸುತ್ತಾಡಿದಾಗ ಕೆಲವೊಬ್ಬರು ಕಣ್ಣು ಕೊಟ್ಟುಕೊಂಡು ನನ್ನ ಕಣ್ಣನ್ನು ಕಟ್ಟಿ ನಾನೆಲ್ಲವನ್ನ ಹೇಳ್ತೀನಿ ಅನ್ನೋದಾಗಿರ್ಬೋದು. ಅಥವಾ ಹೆಗ್ಗದ್ದೆ ಸ್ಟುಡಿಯೋದಲ್ಲೇ ನಾವು ಕಳೆದ ಬಾರಿ ಒಬ್ಬ ಜಾದೂಗಾರನನ್ನು ವಿಡಿಯೋ ಮಾಡಿದ್ದೆ, ಮಹಾರಾಷ್ಟ್ರಕ್ಕೆ ಹೋಗಿ ವಿಡಿಯೋ ಮಾಡಿದ್ದೆ. ಅಲ್ಲಿ ಆತ ಕಣ್ಣನ್ನು ಕಟ್ಟಿರ್ತಾನೆ, ಒಬ್ಬ ದೂರದಲ್ಲಿ ಕೂರಿಸಿರ್ತಾನೆ ಒಬ್ಬ ವ್ಯಕ್ತಿಯನ್ನು. ಆತ ಎದುರುಗಡೆ ಇರುವಂಥ ನೋಟಿನ ನಂಬರನ್ನು ಹೇಳ್ತಾನೆ, ನನ್ನ ಜೇಬಲ್ಲಿ ಯಾವ ನೋಟ್ ಇದೆ ಅಥವಾ ನನ್ನ ಕೈಯಲ್ಲಿರುವಂಥ ನೋಟಲ್ಲಿ ನಂಬರ್ ಯಾವುದಿದೆ, ಇದೆಲ್ಲವನ್ನ ಹೇಳ್ತಾನೆ, ಕಣ್ಣು ಕಟ್ಟಿಕೊಂಡೇ ಹೇಳ್ತಾನೆ. ನಮಗೊಂಥರ ಶಾಕ್ ಅನ್ನಿಸ್ತು ಸರ್. ಅಂದರೆ ನಿಮ್ಮನ್ನು ಭೇಟಿಯಾದಾಗ ನೀವೊಂದು ಮಾತು ಹೇಳಿದ್ರಿ, ಶೂನ್ಯದಿಂದ ಸೃಷ್ಟಿ ಸಾಧ್ಯವಿಲ್ಲ. ಸೃಷ್ಟಿ ಸಾಧ್ಯವಿಲ್ಲ. ಎಸ್, ನೋಡಿ ಇದನ್ನು ಮತ್ತೊಮ್ಮೆ ಹೇಳ್ತೀನಿ, ಶೂನ್ಯದಿಂದ ಸೃಷ್ಟಿ ಸಾಧ್ಯ ಇಲ್ಲ. ಹಾಗಾದ್ರೆ ಅವ್ರುಗಳು ಮಾಡ್ತಿರೋದು ಏನು? ಹಾಗಾದ್ರೆ ಕಣ್ಣು ಕಟ್ಕೊಂಡು ಎಲ್ಲವನ್ನ ಹೇಳೋದಕ್ಕಾಗುತ್ತಾ? ಗಾಂಧಾರಿ ವಿದ್ಯೆ ಅಂತ ಹೇಳ್ತಾರೆ ಕೆಲವೊಬ್ರು, ಅಥವಾ ಕಣ್ಣು ಕಟ್ಟಿ ನೀವು ಹೇಳಿ ನಾನು ಎಲ್ಲವನ್ನ ಪಟ ಅಂತ ಇದ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಲ್ಲ, ಜಾದೂಗಾರರು ನನಗ್ ತಿಳಿದ ಮಟ್ಟಿಗೆ ಪ್ರತಿಯೊಬ್ರು ಸಹ ಇದರಲ್ಲಿ ಜಾದೂ ಮಾಡಿದಾಗ ಆತ ಸುಳ್ಳು ಹೇಳ್ತಾ ಇಲ್ಲ, ಆತ ನೇರವಾಗಿ ಹೇಳ್ತಾ ಇದ್ದಾನೆ. ಇದು ಕೈ ಚಳಕ ಟ್ರಿಕ್ಸ್ ಅಂತಲೇ ಹೇಳ್ತಾ ಇದ್ದಾನೆ. ಜಾದೂ ಒಂದ್ ಕೇವಲ ಮನೋರಂಜನೆಗೆ. ಆದ್ರೆ ಸಮಾಜದಲ್ಲಿ ಇನ್ನೊಂದು ಮುಖ ಏನಾಗಿದೆ, ಈ ಜಾದೂಗಾರರು ಕಲ್ತ್ಕೊಂಡಿರೋದಿಲ್ಲ ಅವರು. ಹೌದಾ? ಈಗ ನಾವು ನೀವೇ ಹೇಳಿದ್ರಿ, ಕಣ್ಣು ಮುಚ್ಕೊಂಡ್ರೆ ಬೈಕ್ ಓಡಿಸೋದು, ಆಮೇಲೆ ಕಣ್ಣು ಮುಚ್ಕೊಂಡಾಗ ನೋಟಿನ ನಂಬರ್ ಹೇಳೋದು. ಜಾದೂಗಾರ ಮಾಡೋದು ಅಲ್ಲಿ ನಾವು ಟ್ರಿಕ್ಸ್ ಯೂಸ್ ಮಾಡ್ತೀವಿ. ಅದಕ್ಕೂ ಕೈ ಚಳಕ ನಾವು ಕಲ್ಸ್ಕೊಡ್ತೀವಿ. ಯಾರಿಗೆ ಕಲ್ಸ್ಕೊಡ್ತೀವಿ? ನಮ್ಮಲ್ಲಿ ಶಿಷ್ಯರಾಗಿ ಬಂದವರಿಗೆ ಆ ವಿದ್ಯೆಯನ್ನು ನಾವು ಕಲ್ಸ್ಕೊಡ್ತೀವಿ. ಇದೇ ವಿದ್ಯೆನೇ ಬಳಸ್ಕೊಂಡು ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧಾರ ವಿದ್ಯೆ ಅಂತೇಳಿ, ಇಲ್ಲ 3ನೇ ಕಣ್ಣು ಜಾಗೃತ ಅಂತೇಳಿ, ಥರ್ಡ್ ಐ ಅಂತ ಹೇಳಿ, ಇಲ್ಲ ಅತಿಮಾನುಷ ಶಕ್ತಿ ಅಂತೇಳಿ ಇನ್ನೊಂದು ರೀತಿ ಜನರನ್ನ ಮೋಸ ಮಾಡೋ ಒಂದು ವರ್ಗ ಹುಟ್ಕೊಂಡಿದೆ. ನಿಮ್ ಮಕ್ಕಳನ್ನ ನಮ್ಮ ಹತ್ರ ಕಳ್ಸ್ಕೊಡಿ, ಅವರು ಕಣ್ಣು ಮುಚ್ಕೊಂಡು ನೋಟಿನ ನಂಬರ್ ಹೇಳ್ತಾರೆ, ಓದ್ತಾರೆ, ಬರೀತಾರೆ, ಕಲರ್ನ ಗುರುತ ಮಾಡ್ತಾರೆ. ಹೀಗೆ ಇದು ಅವರು ಮಾಡ್ತಾ ಇರೋದು ಮೋಸ, ಸುಳ್ಳ. ಹಾಗಾದ್ರೆ ಸುಳ್ಳು 100ಕ್ಕೆ 100 ಅವರು ಮಾಡ್ತಿರೋ ಇದು ಕೇವಲ ಜಾದು ಟ್ರಿಕ್ಸ್. ನಾನು ಏನ್ ಹೇಳಿದೆ, ಇದು ಜಾದುವಿನ ಒಂದು ಟ್ರಿಕ್ಸ್ ಅಷ್ಟೇ ಹೊರತು, ಕೈ ಚಳಕ ಹೊರತು
ಕಣ್ಣು ಮುಚ್ಕೊಂಡು ಯಾರಾದರೂ ಓದ್ತಾರೆ, ಬರೀತಾರೆ, ಇಲ್ಲ ನೋಡ್ತಾರೆ, ಇಲ್ಲ ಇನ್ನೊಂದು ವಸ್ತುನ ಹೇಳ್ತಾರೆ ಅಂದರೆ ನಾನು ಏನು ಹೇಳೋದು, ಅವರು ದೇವರಾಗ್ಬಿಡ್ತಾರೆ. ಹೌದು, ಇದು ನನ್ನ ವಾದ. ಸಾಧ್ಯ ಇಲ್ಲ. ಹಾಗಾದ್ರೆ ಜಾದೂಗಾರ ಅದನ್ನ ಹೇಗೆ ಮಾಡಿದ್ರು ಅನ್ನೋದಕ್ಕೆ ನಾವು ಆಕ್ಚುಲಿ ನಾವು ಏನ್ ಹೇಳ್ತೀವಿ, ನಾವು ಇನ್ನೊಂದು ಅದಕ್ಕೆ ಟ್ರಿಕ್ಸ್ ಅನ್ನ ನಾವು ಬಳಸ್ತೀವಿ. ಈಗ ನಾನು ಬೈಕನ್ನು ನಮ್ಮ ಮಗ 4ನೇ ವಯಸ್ಸಿರುವಾಗಲೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೈಕ್ ಓಡಿಸಿದಂತ ಬಾಲಕ. ಎಲ್ಲ ನ್ಯಾಷನಲ್ ಚಾನೆಲ್, ಆಜ್ ತಕ್ ಎಲ್ಲ ಚಾನೆಲ್ನಲ್ಲಿ ಅದು ಪ್ರಸಾರ ಆಗಿತ್ತು. ಅವನ ವಯಸ್ಸು ಕೇವಲ 4. ವಿಶೇಷ ಬೈಕನ್ನು ತಯಾರು ಮಾಡಿದ್ವಿ. ಆವಾಗ ನಾವು ಏನೇ ಹೇಳ್ತಾ ಇದ್ವಿ, ಇದು ಕೇವಲ ಕೈಚಳಕ ಅಷ್ಟೇ ನಾವು ಹೇಳ್ತೀವಿ. ಈ ಗಾಂಧಾರ ವಿದ್ಯೆ, ಆಮೇಲೆ 3ನೇ ಥರ್ಡ್ ಐ ಆಕ್ಟಿವ್, ಇವೆಲ್ಲ ನಾವು ಹೇಳ್ತೀವಿ ಜನರಿಗೆ ಮಾಡೋ ಮೋಸ. ಆಕ್ಟಿವ್ ಆಗೋದೇ ಇಲ್ವಾ ಹಂಗಾದ್ರೆ? ಆತರ ಸಬ್ಜೆಕ್ಟೇ ಇಲ್ಲ ಅಂತೀರಾ? ಸಬ್ಜೆಕ್ಟೇ ಇಲ್ಲ. ಓ ಮೈ ಗಾಡ್. ಕಣ್ಣು ಮುಚ್ಕೊಂಡ್ರೆ ನಮ್ ದೇವ್ರ ಕಣ್ಣು ಕೊಟ್ಟಿರೋದು ಯಾಕೆ? ನಾವು ನೋಡಿ ಅದನ್ನ ಗುರುತಿಸಲಿಕ್ಕೆ, ಹೌದಾ? ಆದ್ರೆ ಈ ಕಣ್ಣೇ ಇಲ್ದಿದ್ದವರಿಗೆ ಬೇರೆ ಅವರಿಗೆ ಇನ್ನೊಂದು ವಿಶೇಷ ಶಕ್ತಿ ಇದೆ. ಅವರು ವಾಸನೆಯಲ್ಲಿ, ಶಬ್ದದಲ್ಲಿ, ಈ ರೀತಿ ಹಲವಾರು ಜ್ಞಾನದಿಂದ ಕೆಲವೊಂದು ಯಾರಾದ್ರೂ ಅವ್ರ ಎದುರುಗಡೆ ಬಂದ್ರೆ ಯಾರಂತ ಗುರುತ ಮಾಡ್ತಾರೆ ಹೊರತು, ಇಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ನನಗೆ ಓದ್ಲಿಕ್ಕೆ ಬರುತ್ತೆ, ನಾನು ಕಲರ್ನ ಗುರುತ ಮಾಡ್ತೀನಿ ಅನ್ನೋದು ಮಾತ್ರ ಮೋಸ ಮಾಡ್ತಾ ಇರೋದು ಜನರಿಗೆ. ನೋಡಿ, ಬಹುಶಃ ನನಗಿದು ಗೊತ್ತೇ ಇರಲಿಲ್ಲ. ಇವ್ರನ್ನ ಭೇಟಿ ಆದಾಗ ಇದ್ರ ಬಗ್ಗೆ ಗೊತ್ತಾಯ್ತು. ಸರ್, ಈಗ ಕೆಲವೊಬ್ರು ಕೈಯನ್ನ ಹಿಂಗ್ ಮಂತ್ರಿಸಿ ಏನೋ ಕೊಡೋದು ಮಾಡ್ತಾರೆ, ಅಥವಾ ಏನೂ ಇರಲ್ಲ ಕಲ್ಲುಗಳನ್ನ ಇಟ್ಕೊಂಡು ರುದ್ರಾಕ್ಷಿ ಮಾಡ್ತಾರೆ. ಈ ತರ ಎಲ್ಲ ಕೆಲವೊಂದು ನಡೆಯುತ್ತೆ, ರೋಡ್ ಸೈಡ್ ಎಲ್ಲ ಮಾಡ್ತಾರೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಅದು ರೋಡ್ ಸೈಡ್ ಅಂತೇಳಿ ಅಲ್ಲ, ಇದನ್ನೇ ಮಾಡಿ ಸಾವಿರಾರು ಕೋಟಿ ಆಸ್ತಿ ಮಾಡಿ ಲಕ್ಷಾಂತರ ಶಿಷ್ಯವೃಂದವ್ರನ್ನ ಮಾಡ್ಕೊಂಡವ್ರನ್ನು ನಾನು ಮೀಟ್ ಆಗಿದ್ದೀನಿ. ಕೆಲವರು ನನ್ನನ್ನ ಕರ್ಸ್ಕೊಂಡು, ನಾನೀಗ ಹೆಸರನ್ನ ನಾನು ಅವ್ರನ್ನ ಇಲ್ಲಿ ನಾನು ಬಳಸೋದಿಲ್ಲ, ನನಗಿಷ್ಟ. ನಾನೇನ್ ಹೇಳೋದು ಏನಂತಂದ್ರೆ, ನಾವು ಜಾಗೃತವಾಗಿರ್ಬೇಕು. ಈಗ ನಾವು ಅದನ್ನೆಲ್ಲ ನಂಬಿ ನಾವು ಹೋಗೋದು ನಮ್ ತಪ್ಪು ಹೊರತು, ನಮ್ಮಂತ ನಾವು ನಂಬದಾಗ್ಲೇ ಅವರು ನಮ್ಮನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಆ ಕಾರಣಕ್ಕೆ ಇದೇನು ನಾನು ಈಗಿನ ಕಲಿಯುಗದಲ್ಲಿ ನಾನು ಏನ್ ಹೇಳೋದು, ಈ ರೀತಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಕ್ಕಿಂತ 100 ಪಟ್ಟು ಜಾಸ್ತಿ ನಾವು ಮ್ಯಾಜಿಕ್ ನಲ್ಲಿ ಮಾಡಿ ತೋರಿಸ್ತೀವಿ. ಆದ್ರೆ ನಾವು ನೇರವಾಗಿ ಜನರಿಗೆ ಹೇಳ್ತೀವಿ ಇದು ಕೈ ಚಳಕ ಅಂತೇಳಿ. ಈಗ ನಾನೇ ವಿಭೂತಿ ಕೊಟ್ಟು, ನಾನು ಕಾವ್ಯ ಹಾಕೊಂಡು ಒಂದು ವಿಭೂತಿ ಲಿಂಬೆಹಣ್ಣು ಕೊಟ್ಟು ಕೂಡ್ಲೆ ಜನರಿಗೆ, ಇಲ್ಲ ನಾನು ದೇವಮಾನವ, ನಾನು ಸಹ ಅದ್ಭುತ ಶಕ್ತಿ ಇದೆ ಅಂತಂದ್ರೆ ನಾನು ಮೋಸ ಮಾಡ್ಬೋದಿತ್ತು. ಹಂಗಾರೆ ಅದೆಲ್ಲ ಟ್ರಿಕ್ಸೇ ಅದು. ಅವ್ರು ಏನೇ ಮಾಡ್ಲಿ ಟ್ರಿಕ್ಸ್. ಹೌದು. ಈ ಕಲ್ಲು ಹಿಡ್ಕೊಳ್ಳಿ, ಕಲ್ಲು ಅದು ಬೇರೆ ಏನೋ ಕನ್ವರ್ಟ್ ಆಗುತ್ತೆ ಅಂತ, ಅದೆಲ್ಲ ಟ್ರಿಕ್ಸ್ ಆಗುತ್ತೆ. ನಾನು ಇಷ್ಟೇ ಹೇಳುದು, ಇಡೀ ಪ್ರಪಂಚದಲ್ಲಿ ಒಂದು ವ್ಯಕ್ತಿ ಏನಾದ್ರೂ ಅವನಿಗೆ ಶಕ್ತಿ ಇದೆ ಅಂತಂದ್ರೆ ಅದನ್ನ ಇನ್ನೊಬ್ರು ಮಾಡ್ಬೋದು. ಇದು ನನ್ನ ವಾದ. ಅದು ಬಿಟ್ಟು ಇವ್ರಿಗೆ ಮಾತ್ರ ಆ ಶಕ್ತಿ ಇದೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಸೂಪರ್. ಈಗ ಈ ಮಾತಾಡ್ತಾನೆ ಒಂದು ಮ್ಯಾಜಿಕ್ ಅನ್ನ ಮಾಡಿ ತೋರಿಸ್ತೀನಿ. ನನಗೊಂದು 500 ರೂಪಾಯಿ ನೋಟ್ ಕೊಡಿ. ಹಿಡ್ಕೊಳ್ಳಿ, ಉಳಿದಿದ್ದು ಇಟ್ಕೊಳ್ಳಿ. ಅದನ್ನ ಫಸ್ಟ್ ಒಂದು ಫೋಲ್ಡ್ ಇದೆಯಲ್ಲ, ಸರಿಯಾಗಿ ಇನ್ನೊಂದು ಫೋಲ್ಡ್ ಮಾಡಿ. ಹಿಂಗೆ ಮಾಡ್ಲಾ? ಹಾಗೆ ಮಾಡಿ. ಓಕೆ. ಇನ್ನೊಂದು ಫೋಲ್ಡ್ ಮಾಡಿ. ಓಕೆ, ಸರಿಯಾಗಿ ಮಾಡಿ. ಸ್ವಲ್ಪ ಫುಲ್ ಫೋಲ್ಡ್ ಆಗಬೇಕು. ಕರೆಕ್ಟಾ? ಆಗಿದೆಯಲ್ಲ? ನಾನು ಕಾಣಿಸ್ಬಿಡಿ. ಈ ಒಂದು ಬಾಕ್ಸ್ ಒಳಗೆ ಅದನ್ನ ಹಾಕ್ಬಿಡಿ. ಹಾಕ್ಲಾ? ಓಕೆ. ಇದ್ರಲ್ಲಿ ಹಾಕಿದ್ರೆ ನೋಡಿ, ಮಲಗಿಸ್ಕೊಳ್ಳಿ. ಎಸ್. ಟೀ. ತಗೊಂಡೆ, ಕುಡೀರಿ. ಪೂರ್ತಿ ಕುಡಿಬೇಕಾ? ಕುಡಿದ್ರೆ ಒಳ್ಳೇದು. ನೀವು ಕೊಟ್ಟಿರೋ ನೋಟು ಈ ಬಾಕ್ಸಲ್ಲಿದೆ, ಹೌದಾ? ನೀವು ಕೊಟ್ಟಿರೋ ನೋಟ್ ಅನ್ನೋದಕ್ಕೆ ಏನು ನಿಮಗೆ ಸಾಕ್ಷಿ? ಏನೂ ಇಲ್ಲ. ನಂಬರ್ ಇರ್ಬೋದು, ನಾನು ನೋಡ್ಕೊಂಡಿಲ್ಲ. ನಂಬರ್ ನೋಡ್ಕೊಂಡಿಲ್ಲ. ಹೌದಾ? ಆದರೆ ನೀವು ಕೊಟ್ಟಿರೋ ನೋಟಿನ ನಂಬರ್ ನನಗೆ ಗೊತ್ತಿದೆಯಾ? ಹೆಂಗೆ? ಅದೇ ಜಾದು. ಹೇಳ್ತೀರಾ ಈಗ? ಆದ್ರೂ ನಾನು ನೇರವಾಗಿ ಹೇಳೋದಕ್ಕಿಂತ ಈ ನೋಟಿನ ನಂಬರ್ ಸಹ ಒಂದು ವಿನೂತನವಾಗಿ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದಲ್ಲ? ಕರೆಕ್ಟ್. ಸುಮ್ಮನೆ ಈಗ ನಾನು ಹೇಳ್ಬಿಟ್ರೆ ಅಷ್ಟು ಆಸಕ್ತಿ ಇರೋದಿಲ್ಲ. ಕರೆಕ್ಟಾ?
ಇದರಲ್ಲಿ ಬಂತು ನಂಬರು. ಒಳಗಿಡಿರಿ, ಕ್ಲಾಸ್ ಒಳಗೆ. ಇಲ್ಲಿ ನೋಡಿ. ಓ ಮೈ ಗಾಡ್, 564646. ಹಾಂ, ನಿಮ್ಮ ನೋಟಿನ ನಂಬರ್ ಅದು. ಇಲ್ಲಿ ನೋಡಿ. ಇಡಿ ಕ್ಲಾಸ್. ಓಕೆ, ಚೆಕ್ ಮಾಡೋದಾ? ಹೌದು, ಇಲ್ಲಿ ನೋಡಿ, 564646. ಮೈ ಗಾಡ್. ಆಯ್ತಾ? ಓಕೆ. ಹೆಂಗೆ ಇದು ಸಾಧ್ಯ ಆಗುತ್ತೆ ಅದು? ಅಲ್ಲ, ಅದೇ ಜಾದು. ಅದೇ ಜಾದು. ನಾವು ಅಡ್ವಾನ್ಸ್ ಈಗೆಲ್ಲ ಇದಕ್ಕೆ ಮೆಂಟಲಿಸಮ್, ಮ್ಯಾಜಿಕ್ನಲ್ಲೇ ಮೆಂಟಲಿಸಮ್ ಅಂತೀವಿ, ಮೈಂಡ್ ರೀಡಿಂಗ್ ಅಂತ ಹೇಳ್ತೀವಿ. ಈ ಮೈಂಡ್ ರೀಡಿಂಗ್ನಲ್ಲೇ ಹಲವಾರು ವಿಧ ಇದೆ. ಓಕೆ, ಅಪ್ಡೇಟು. ನೀವು ಹೋದ್ ಸಾರಿ ಮನೆಗೆ ಬಂದಾಗ್ಲೂ ನಾನು ಇನ್ನು ಕೆಲವೊಂದು ಮ್ಯಾಜಿಕ್ ಎಲ್ಲ ಮಾಡಿ ತೋರಿಸ್ತಾ ಇದ್ದೆ. ಹೌದಾ? ಒಂದು ಹೇಳ್ತಾ ಇದ್ರಿ ನೀವು, ಅಂದ್ರೆ ನನ್ನ ಹತ್ರ ಒಂದು ಕನಸಿದೆ, ಆ ಕನಸನ್ನ ನಾನು ಮುಂದಿನ ಬಾರಿ ನಾನು ಈಡೇರಿಸ್ಬೇಕು, ಏನೋ ಒಂದು ಹೊಸ ಯೋಜನೆಯನ್ನು ಹಾಕೊಂಡಿದ್ದೀನಿ ಅಂತ. ಬಹುಶಃ ತನ್ನ ಕೆಲಸ ಆಯಿತು, ತಾನಾಯಿತು ಅಂದ್ಕೊಂಡು ಸುಮಾರು ಜನ ಹೋಗ್ತಾನೆ ಇರ್ತಾರೆ. ನನ್ನ ಜೀವನ ಚೆನ್ನಾಗಿ ನಡೀತಿದೆ, ಓಕೆ ನಡೀಲಿ, ಅದ್ರ ಪಾಡಿಗೆ ಅದು ಇರಲಿ ಅಂತಲೂ ಸುಮಾರು ಜನ ಅಂದ್ಕೊಂಡಿರ್ತಾರೆ. ಆದರೆ ನೀವು ಅದನ್ನೆಲ್ಲ ಬಿಟ್ಟು ಈಗ ಹೋಟೆಲ್ ಉದ್ಯಮವನ್ನು ಬಿಟ್ರಿ ಜಾದುಗೋಸ್ಕರ. ಸೊ ಜಾದುವನ್ನೇ ಜೀವಾಳ ಮಾಡ್ಕೊಂಡಿದ್ದೀರಾ. ಸೊ ಈಗ ಮತ್ತೊಂದೇನೋ ದೊಡ್ಡ ಕನಸಿಗೆ ಕಾಲಿಟ್ಟಿದ್ದೀರಾ ಅನ್ನೋದು ಗೊತ್ತಾಯಿತು. ಏನದು? ಇಲ್ಲ, ಲಾಸ್ಟ್ ಈ ಕ್ಷೇತ್ರಕ್ಕೆ ಬಂದು 35 ವರ್ಷ ಆಯಿತು. ಹಾಂ, ಪ್ರತಿ ಕ್ಷಣ ಸಹ ಈ ಮ್ಯಾಜಿಕ್ನಲ್ಲಿ ನಾನು, ಯಾಕಂದರೆ ಈಗ ನಾವು ಹೇಳ್ತೀವಿ, ನಾನು ಇಷ್ಟು 3-4 ಕಾರ್ಯಕ್ರಮ ಮಾಡಿದೆ, ಕೆಲವೊಂದು ದೇಶದಲ್ಲಿ ಕಾರ್ಯಕ್ರಮ ಕೊಟ್ಟೆ, ಇದು ಏನು ಸಾಧನೆನೇ ಅಲ್ಲ. ಯಾಕಂತ ಹೇಳ್ತೀನಿ ಅಂದರೆ, ಹಿಂದಿನವರು ನಮ್ಗೆ ಅದೆಷ್ಟು ರೆಡಿ ಮೀಲ್ಸ್ ತಂದು ಇಟ್ಬಿಟ್ಟಿದ್ದಾರೆ. ಹೌದಾ? ಈಗ ನಾನು ಮ್ಯಾಜಿಕ್ ಮಾಡ್ಬೇಕಂದ್ರೆ ದುಡ್ಡು ಹಾಕಿದರೆ ಒಂದು ಮ್ಯಾಜಿಕ್ ಪರಿಕರ ಸಿಗುತ್ತೆ, ಸುಲಭದಲ್ಲಿ ನಾನು ಮ್ಯಾಜಿಕ್ ಮಾಡ್ತೀನಿ. ನನಗೆ ಎಲ್ಲ ಕ್ಷೇತ್ರ ಬಂತು. ನನಗೆ ಒಬ್ಬರು ಬಲ್ಬ್ ಕಂಡು ಹಿಡಿದ್ರು, ಫ್ಯಾನ್ ಕಂಡು ಹಿಡಿದ್ರು, ವೆಹಿಕಲ್ನ ಕಂಡು ಹಿಡಿದ್ರು. ಈಗ ನಾವು ಏನು ಹೊಸ್ತನ ಮಾಡ್ತಾ ಇದ್ವಿ ಹೇಳಿ? ಅದನ್ನ ಸರಿಯಾಗಿ ಉಪಯೋಗನೂ ಮಾಡ್ತಾ ಇಲ್ಲ. ಹೌದಾ? ನನ್ನ ಕ್ಷೇತ್ರದಲ್ಲಿ ಸಹ ಈ ನೋವು ನನಗೆ ಕಾಡ್ತಾ ಇತ್ತು. ಬರೀ ಕಾರ್ಯಕ್ರಮ ಕೊಟ್ಕೊಂಡು ನಾನು 4,000 5,000 ಕಾರ್ಯಕ್ರಮ ಆಯಿತು, 6,000 ಇದನ್ನೇ ಹೇಳ್ತಾ ಇರಲಿಲ್ಲ. ಈ ಕ್ಷೇತ್ರದಲ್ಲಿ ಸ್ವಲ್ಪ ವರ್ಷ ಆದರೂ ಗುರುತಿಸುವಂಥದ್ದು ಏನಾದರೂ ಸಾಧನೆ ಮಾಡಲ್ಲ. ಲಾಸ್ಟ್ 3-4 ತುಂಬ ವರ್ಷದ ಕನಸಿಗೆ ಲಾಸ್ಟ್ 3 ವರ್ಷಗಳಿಂದ ಅದನ್ನ ನಾನು ಕಾರ್ಯರೂಪಕ್ಕೆ ತಂದೆ. ಜಾದೂಗಾರರಿಗೆ ಹಲವಾರು ಅವರು ಇನ್ನೊಂದು ಜೀವನ ಇರುತ್ತೆ. ತುಂಬ ನಾವು ಕೇವಲ ಜಾದೂಗಾರಲ್ಲ, ಎಲ್ಲ ಕಲಾವಿದರಿಗೂ ಅವ್ರದ್ದೇ ಆದ ಒಂದು ಕಷ್ಟ ಇರುತ್ತೆ. ಅದರಲ್ಲೂ ನಾನು ಜಾದೂಗಾರ ಆಗಿದ್ದಕ್ಕೆ ಜಾದೂಗಾರರು ಅನುಭವಿಸುವಂಥ ಕಷ್ಟವನ್ನ ಸಹ ಒಂದು ಕಥೆಯ ಮೂಲಕ ನಾನು ತರಬೇಕು. ಇಲ್ಲಿ ಅಘೋರಿಗಳ ಒಂದು ಸನ್ನಿವೇಶನೂ ಸೇರಿಸಿದೆ ನಾನು. ಈ ಒಂದು ಜಾದೂಗಾರರು ಮತ್ತೆ ಅಘೋರಿಗಳ ನಡೆಯುವ ಒಂದು ಸನ್ನಿವೇಶಕ್ಕೆ ಮಾಯಾಭಾರತ ಅಂತ ಒಂದು ಹೆಸರನ್ನ ಕೊಟ್ಟಂತವ್ರು ನಮ್ಮ ಶ್ರೀಯುತ ಓಂ ಗಣೇಶ್ ಅವರು. ಕಲ್ಪನೆ ನನ್ನ ಮಾಯಾಭಾರತ ಈಗ ನಾನು ಕೆಲಸ ಮಾಡ್ತಾ ಇರೋದು. ಇದು 1 ಗಂಟೆ ಕಾರ್ಯಕ್ರಮ ಹೇಗಿರತ್ತಂದ್ರೆ, ನೋಡಿದ್ಮೇಲೆ ಪಬ್ಲಿಕ್ ಹೇಳ್ತಾರೆ, ನೋಡಿದ ನೀವು ಸಹ ಹೇಳ್ತೀರಿ, ಇಂಥ ಜಾದುವನ್ನ ನಾವು ಇದುವರೆಗೆ ನೋಡ್ಲಿಲ್ಲ. ಈಗ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದಕ್ಕಿಂತ ನೋಡಿದ ಮೇಲೆ ಜನರ ಬಾಯಿಂದ ಆ ಮಾತನ್ನ ಕೇಳಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಅದು ಕೇವಲ ಒಂದು ಮ್ಯಾಜಿಕ್ ಶೋ ಆಗಿರೋದಿಲ್ಲ. ಅದನ್ನ ನಾನೊಂದು ವ್ರತ ಆಗಿ ತಗೊಂಡಿದ್ದೀನಿ. ನನ್ನ ಗುರುಗಳ ಆಶೀರ್ವಾದ ತಗೊಂಡೆ. ಹೋದ ವರ್ಷ ಮಹಾಕುಂಭ ಮೇಳ ನಡೀತು ಪ್ರಯಾಗ್ರಾಜ್ನಲ್ಲಿ. ಇಲ್ಲಿ ಅಘೋರಿಗಳದೇ ಕತೆ ಆಗಿರೋ ಕಾರಣಕ್ಕೆ ನಾನು ಸ್ಟಡಿ ಮಾಡಲೇಬೇಕು ಅಘೋರಿಗಳ ಬಗ್ಗೆ. ಅವ್ರ ಜೊತೆನೆ ನಾನು 1 ವಾರ ಕಾಲ ಕಳೆದೆ. ನನ್ನ ಈ ಮಾಯಾಭಾರತ ಮ್ಯಾಜಿಕ್ಕಿಗೆ ಅವರು ಆಶೀರ್ವಾದ ಮಾಡಿ ಬರ್ಲಿಕ್ಕೆ ಸಹ ಮೇನ್ ಅಘೋರಿಗಳು ಒಪ್ಕೊಂಡಿದ್ದಾರೆ. 3 ವರ್ಷ ಯಾಕೆ ಬೇಕಾಯ್ತು ಅಂದ್ರೆ ಅಷ್ಟು ಅದಕ್ಕೆ ಕೆಲಸ ಇದೆ. ಈಗಲೂ ಒಂದು 90% ಕೆಲಸ ಆಗಿದೆ. ಈಗ ಯಾವಾಗ ಪ್ಲಾನ್ ಇರೋದು ಸರ್? ಆಕ್ಚುಲಿ ಈ ವರ್ಷದಲ್ಲಿ ಆಗ್ಬೇಕಿತ್ತು. ಮಧ್ಯದಲ್ಲಿ ಒಂದು ನಾನು ಘಟನೆ ಹೇಳಿದೆ. ಜಾದು ಮುಗಿಸ್ಕೊಂಡು ಹೋಗುವಾಗ ಒಂದು ಆಕ್ಸಿಡೆಂಟ್ ಆಯ್ತು ಅನ್ನೋದಕ್ಕಿಂತ ನಮ್ಮನ್ನ ದೇವರು
ಕಾಪಾಡ್ದ. ನಾವು ಮುಂದೆ ಹೇಗೆ ಜಾಗೃತವಾಗಿ ಇರಬೇಕು ಅನ್ನೋದನ್ನ ನಮ್ಗೆ ಕಲ್ಸ್ಕೊಟ್ಟದ. ದೇವ್ರು ನಮ್ಮನ್ನ ಉಳಿಸಿರೋದೇ ದೊಡ್ಡದು. ಅಲ್ಲಿ 4-5 ತಿಂಗಳು ನನಗೆ ಕಾರ್ಯಕ್ರಮ, ಈಗಲೂ ದೇಹದಲ್ಲಿ 1-2 ರಾಡ್ ನನಗೆ ಇದೆ. ಆದ್ರೆ ಅದನ್ನ ಆ ಕ್ಷಣ ಮಾತ್ರ ಆ ಸನ್ನಿವೇಶದಲ್ಲಿ ಸಹ ನಾನು ಅಂದ್ಕೊಂಡಿದ್ದೇನೆಂದ್ರೆ, ಇಲ್ಲ, ನನ್ನ ಮಾಯಾಭಾರತಕ್ಕೆ ತೊಂದರೆ ಇಲ್ಲ, ನನಗೆ ಮರು ಜನ್ಮ ಸಿಕ್ಕಿದೆ. ಮಾತೆತ್ತಿದ್ರೆ ನಾನು ಈಗ ಮತ್ತೆ ಅದೇನ್ನ ಹೇಳ್ತೀನಿ, ಮಾಯಾಭಾರತ 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 ಅಂತೇಳಿ. ಇದರಲ್ಲಿ 2 ಸಾಂಗ್ ಬರುತ್ತೆ. ಒಂದು ಸಾಂಗ್ ಅನ್ನ ಕಲ್ಯಾಣ್ ಸಾರ್ ಹೆಸರಾಂತ ಸಿನಿಮಾ ಸಾಹಿತಿಗಳು ಪೂರ್ತಿ ಸಾಂಗ್ ಸಾಹಿತ್ಯ ಬರೆದು ಹಾಡಿಸಿ ನನಗೆ ರೆಡಿಯಾಗಿ, ಅಗೋರಿ ಸಾಂಗ್ ಅನ್ನೇ ರೆಡಿಯಾಗಿ ಕೊಟ್ಟಿದ್ದಾರೆ. ಒಂದು 10 ಜನರ ತಂಡ ಇರುವಂತ ಈ ಅಗೋರಿ ಕಥೆಯಲ್ಲಿ 4-5 ಅಗೋರಿಗಳಲ್ಲಿ ತಮ್ಗೆ ಗೊತ್ತಿರ್ಬೋದು, ಹೆಣ್ಮಕ್ಳು ಇದ್ದಾರೆ, ಲೇಡೀಸು ಇದ್ದಾರೆ ಅಗೋರಿಗಳಲ್ಲಿ. ಒಂದು 5-6 ಯೋಗ ಪಟುಗಳು ಸಹ ಇದರಲ್ಲಿ ಈ ಮಾಯಾಭಾರತದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ನಮ್ಗೆ ಅದು ನಡೆಯುವ ಸ್ವಲ್ಪ ದಿನದ ಮುಂಚೆ ಆದ್ರೂ ಹೇಳಿ, ಇಲ್ಲ ನಮ್ಮ ವೀಕ್ಷಕರಿಗೆ ಅದನ್ನ ನಾವು ತಿಳಿಸೋಣ. ಆ ಟೈಮಲ್ಲಿ ಬನ್ನಿ, ಎಲ್ಲರೂ ಬರ್ಲಿ, ಆ ಕಾರ್ಯಕ್ರಮನ ನೋಡ್ಲಿ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನೀವು ಅದನ್ನ ಜನಗಳಿಗೆ ಕೊಡ್ಬೇಕು ಅಂತ ಹೊರಟಿದ್ದೀರಾ. ಸೊ ಅದಕ್ಕೋಸ್ಕರ 3-4 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀರಾ. ಹಾಗೆ ಇರೋದು. ಆವಾಗ ನಿಮ್ ಸಹಕಾರ ಖಂಡಿತ, ತುಂಬಾ ಎಲ್ಲರ ಸಹಕಾರ ನನಗೆ ಬೇಕೇ ಬೇಕು. ಇತ್ತೀಚೆಗೆ ನನಗೆ ಸಿಗ್ತಾ ಇರೋ ಒಂದು ಪ್ರೋತ್ಸಾಹ ನೋಡಿದ್ರೆ, ನನ್ನ ಮಾಯಾಭಾರತ ಈಗ ನನಗೆ 100ಕ್ಕೆ 100 ನನಗೆ ನಂಬಿಕೆ ಬಂದಿದೆ. ಇದನ್ನ ಜನ ಒಪ್ಕೊಳ್ತಾರೆ ಅಂತೇಳಿ. ಅದನ್ನ ವ್ರತ ಆಗಿ ನಾನು ಅದಕ್ಕೆ ಎಷ್ಟು ನಾವಿಬ್ರು ಎಷ್ಟು ಈಗ ನೋಡಿ ಮನೆಯಲ್ಲಿ ಈ ರೀತಿ ಒಂದು ಹಾಲು ಎಲ್ಲ ಕೇವಲ ಆ ಮಾಯಾಭಾರತದ ಪ್ರಾಕ್ಟೀಸಿಗೋಸ್ಕರ ಇದನ್ನ ನಾನು ಮಾಡ್ಕೊಂಡಿರೋದು. 1-2 ಸ್ವಲ್ಪ ಹೇಗೆ ಬರುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಪೂರ್ತಿ ಕಥೆಯನ್ನ ಹೇಳೋದಿಲ್ಲ, ಆಸಕ್ತಿ ಇರೋದಿಲ್ಲ. ಜಾದೂಗಾರ ಸನ್ನಿವೇಶ ಹೇಳಿದೆ. ಅದು ನನ್ನ ಕಾರ್ಯಕ್ರಮ ಹೆಚ್ಚಾಗಿ ಜನ ಯಾಕೆ ಲೈಕ್ ಮಾಡ್ತಾರೆ ಅಂದ್ರೆ, ನನಗೆ ಸರೌಂಡಿಂಗ್ ಜನ ನಿಂತ್ಕೊಂಡ್ರು ನಾನು ಮ್ಯಾಜಿಕ್ ಮಾಡ್ತೀನಿ. ಇದು ನನ್ನ ವಿಶೇಷ. ಇದು ನನ್ನ ವಿಶೇಷ ಯಾಕಂತಂದ್ರೆ, ನಾನು ಜಾಸ್ತಿ ಬಳ್ಳಾರಿ ಭಾಗದಲ್ಲಿ ಬೆಳೆದಿರೋ ಕಾರಣಕ್ಕೆ ಅಲ್ಲಿ ಜಾತ್ರೆ ಹಬ್ಬಗಳು ನಮ್ಗೆ ವೇದಿಕೆ ಹಾಕೊಡ್ತಾ ಇದ್ರು. ಆವಾಗ ನಾವು ವೇದಿಕೆ ಅಕ್ಕಪಕ್ಕ ನೀವು ನಿಲ್ಬೇಡಿ, ಮುಂದೆ ಹೋಗಿ ಕೂತ್ಕೊಳ್ಳಿ ಅಂದ್ರೆ ಜನ ಕೇಳ್ತಾ ಇದ್ದಿಲ್ಲ. ನಾನೇನ್ ಮಾಡಿದೆ, ನಾನೇ ಚೇಂಜ್ ಆದೆ. ಜನರನ್ನ ಆ ಕಡೆ ಕಳಿಸೋದಕ್ಕಿಂತ ಜನ ಸುತ್ತಲೂ ಇದ್ರೂ ನಾನು ಮ್ಯಾಜಿಕ್ ಮಾಡಬೇಕು. ನಾನು ಹಿಂದೆ ಹೇಳಿದೆ, ಡೊಂಬರಾಟ ಸ್ಟ್ರೀಟ್ ಸೈಡ್ ಮಾಡುವಂತ ಜಾದೂಗಾರು ಅವ್ರು ಸರೌಂಡಿಂಗ್ ಆಡಿಯನ್ಸ್ ಇದ್ರು ಮಾಡ್ತಾ ಇದ್ರು. ಅದಕ್ಕೆ ತುಂಬಾ ನನ್ನ ಐಟಮ್ನ ನಾನು ಬದಲಾವಣೆ ಮಾಡ್ಕೊಳ್ತಾ ಬಂದೆ. ಈಗ ಮಾಯಾಭಾರತದಲ್ಲಿ ಸಹ ನನ್ನ ಕಲ್ಪನೆ ಅದೇ ಇರೋದು. ಓಪನ್ ವೇದಿಕೆಯಲ್ಲಿ ನಾನು ಮಾಯಾ ಆಗಿ ಹೋಗೋದಿದ್ರು ಓಪನ್ ವೇದಿಕೆಯಲ್ಲೇ ನಾನು ಮಾಯಾ ಆಗಿ ಹೋಗ್ತೀನಿ. ಜನರಿಗೆ ಎಲ್ಲಿ ಡೌಟ್ ಇರಬಾರ್ದು. ಆಮೇಲೆ ಜಾದೂಗಾರರ ಎಲ್ಲ ನೋವನ್ನ ಈ ಕತೆ ಮೂಲಕ ನಾನು ತರ್ತಾ ಇದ್ದೀನಿ. ಇದು ಸಿನಿಮಾ ಅಲ್ಲ, ಒಂದೇ ದಿನ ನಡೆಯುವಂಥದ್ದು. ಆದ್ರೂ 1 ಗಂಟೆ ಸಿನಿಮಾ ನೋಡ್ದಾಗೆ ಇರುತ್ತೆ. ಲೈವ್ ಸಿನಿಮಾ ನೋಡ್ದಾಗೆ ಇರುತ್ತೆ. ಹಲವಾರು ಪಾತ್ರಧಾರಿಗಳು, ಹಲವಾರು ಕ್ಲೈಮ್ಯಾಕ್ಸ್, 2 ಕ್ಲೈಮ್ಯಾಕ್ಸ್ ಇದೆ. ಈಗ ನೀವು ಆ ಕಾರ್ಯಕ್ರಮವನ್ನ ಮಾಡೋಕ್ ಹೊರಟಿದ್ದೀರಿ. ನಾನು ಅದನ್ನು ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ಯಾವ ಸಮಯದಲ್ಲಿ ಅದನ್ನ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ನಾವು ತಿಳಿಸೋಣ. ಸರ್, ಟೋಟಲ್ ನಿಮ್ಮ ಹತ್ರ ಎಷ್ಟು ಜಾದು ಇರ್ಬೋದು? ಟೋಟಲ್ ಒಂದು ಅಂದಾಜು ಹಾಕೋದಾದ್ರೆ. ನಾನು ನನಗೆ ನನ್ನ ಸ್ನೇಹಿತರು ಹೇಳ್ತಾ ಇರ್ತಾರೆ, ನೀವೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಅಪ್ಲೈ ಮಾಡಿ ಅಲ್ಲ. ಅವ್ರು ಹೇಳೋದು ಸತ್ಯನೇ. ನನಗೂ ಅನಿಸ್ತಾ ಇರುತ್ತೆ, ಹೌದಲ್ಲ, ಇಷ್ಟು ಐಟಮ್. ಈಗ ಕನಿಷ್ಠ ಅಂದ್ರೆ 1,000 ಮೇಲೆ ನಾನು ಮ್ಯಾಜಿಕ್ ಅನ್ನ, ಟ್ರಿಕ್ಸ್ ಅನ್ನ ಕರಗತ ಮಾಡ್ಕೊಂಡಿದ್ದೀನಿ. ಇದು ಕನಿಷ್ಠ 1,000ಕ್ಕೂ ಅಧಿಕ. ನನ್ಗೆ ದಿವಸಕ್ಕೆ ಈಗ 365 ದಿವಸನೂ ನನಗೆ ಕಾರ್ಯಕ್ರಮ ಬಂತಂದ್ರೆ 365 ದಿವಸನೂ ಬೇರೆ ಬೇರೆ ಮ್ಯಾಜಿಕ್ ಅನ್ನ ಮಾಡುವಷ್ಟು ಐಟಮ್ ನಾನು ಕರಗತ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಿಮ್ಮ ಶೋ ಇರೋದು 1 hour ಇರುತ್ತಾ ಅಥವಾ ಜಾಸ್ತಿ ಇರುತ್ತೆ? ರೆಗ್ಯುಲರ್ ಆಗಿ 1 hour ಶೋ ಇಲ್ಲ, ದೊಡ್ಡ ಪ್ರಮಾಣ 2 ಗಂಟೆ ಕಾರ್ಯಕ್ರಮನೂ ಇದೆ. ಅದು ಮಾಡ್ತೀನಿ. ಇನ್ನು ಹುಟ್ಟುಹಬ್ಬ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮ ಅರ್ಧ ಗಂಟೆ ಕಾರ್ಯಕ್ರಮ ಸಹ ಮಾಡ್ತೀರಿ. ನಿಮ್ಗೆ ಇಂಥದ್ದೇ ಸ್ಟೇಜ್ ಆಗ್ಬೇಕು, ಹಿಂಗೆ ಸೌಂಡು ಲೈಟು ಆ ಥರ ಏನಾದ್ರು ಇರಲ್ಲ? ನಾನೀಗ ಚೇಂಜ್ ಆಗಿರೋದೇ ಅದಕ್ಕೆ. ಪ್ರತಿಯೊಂದು ಸನ್ನಿವೇಶಕ್ಕೂ ನಾನು ರೆಡಿ ಆಗ್ತೀನಿ. ಇದು ಅದು 1,00,000 ಜನರ ಎದುರುಗಡೆ ಮಾಡಿದ್ದು ಇದೆ. ನಮ್ಮ ರಾಯಚೂರು ಗಂಗಾವತಿ ಭಾಗದಲ್ಲಿ ನನ್ನ ದೊಡ್ಡ ಶೋ ಅಂತ ಕರೆಸಿ ಟ್ರ್ಯಾಕ್ಟರ್ ಅನ್ನೋದೇ ವೇದಿಕೆ ಇತ್ತು. 2 ಟ್ರ್ಯಾಕ್ಟರ್ನ ಜೋಡಿಸಿ ಅದೇ ವೇದಿಕೆ. ಆದ್ರೆ
ಆ ತೃಪ್ತಿ ಇದೆಯಲ್ಲ, ಆ ಟ್ರ್ಯಾಕ್ಟರ್ ಮೇಲೆ ಮಾಡಿದ ತೃಪ್ತಿ. ದುಬೈಲಿ ಒಂದು ವಾರ ಹಿಂದೆ ನನ್ನ ದುಬೈಲಿ ಕಾರ್ಯಕ್ರಮ ಇತ್ತು. ಓಕೆ. ಈ ಟ್ರ್ಯಾಕ್ಟರ್ ಮಾಡಿದ ತೃಪ್ತಿ ದುಬೈಲಿ ಮಾಡಿದಾಗ್ಲೂ ಸಿಕ್ಕಿರ್ಲಿಲ್ಲ. ಈ ರೀತಿ. ಆದ್ರೆ ಎಕ್ಸ್ಪೀರಿಯನ್ಸ್ ಹೇಗ್ ಬಂತು, ಇಷ್ಟು ಹತ್ರ ಇದ್ದಾಗ್ಲೂ ನಾನು ಅವನಿಗೆ ಸೀಕ್ರೆಟ್, ಈಗ ನಾನು ನ್ಯೂಸ್ ಪೇಪರು ದುಡ್ಡಿಂದು ಎಲ್ಲ ನಾನು ಇಷ್ಟು ಹತ್ರದಲ್ಲಿ ಮಾಡಿದೆ, ಹೌದಾ? ಈ ಧೈರ್ಯ ನನ್ಗೆ ಬಂದಿರೋದು ಯಾಕೆ, ಇಂಥ ನನಗೆ ಕಾರ್ಯಕ್ರಮ ಸಿಕ್ಕಿದಾಗ. ಬಹಳ ಹತ್ರದಲ್ಲಿ ಜನ ಇರ್ತಾ ಇದ್ರು, ನಾನ್ ಮಾಡ್ತಾ ಇರೋದು ಕೈ ಚಳಕನೆ. ಗೊತ್ತಾಯ್ತಂದ್ರೆ ನೀವು ಇಷ್ಟೇನ ಅಂತೀರಿ. ನಾನು ಈಗ ಇನ್ನೊಂದು ಎಪಿಸೋಡ್ ಅಲ್ಲಿ ಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ ಅನ್ನ ವೀಕ್ಷಕರಿಗೆ ನಾನು ಕಲ್ಸ್ಕೊಡ್ತೀನಿ. ಖಂಡಿತ ಅದ್ರ ಬಗ್ಗೆ ನಾನು ಹೇಳ್ಬೇಕು, ಅದನ್ನು ಅನ್ಕೊಂಡಿದ್ದೀನಿ. ಕೆಲವೊಂದು ಟ್ರಿಕ್ಸ್ ಗಳನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳೋಣ. ಆ ಟ್ರಿಕ್ಸ್ ಕಲ್ಸ್ಕೊಡೋ ಮುಂಚೆ ಒಂದು ಟ್ರಿಕ್ಸ್ ಅನ್ನ ಮಾಡಿ ತೋರಿಸ್ತೀನಿ. ಒಂದು ರೋಪ್, ನೀವು ಬರುವಾಗ ನೀವು ತಂದಿರೋ ರೋಪ್ ಆದ್ರೂ ಆಗತ್ತೆ, ಓಕೆ, ನಮ್ಮ ಹಗ್ಗ ಆದ್ರೂ ಆಗತ್ತೆ. ಈಗ ನೀವು ಕಲ್ಸ್ಕೊಟ್ಟಿರೋ ಎಷ್ಟು ಜನ ಇರ್ಬೋದು ನಿಮ್ಮ ಶಿಷ್ಯವೃಂದ? ನಮ್ ದೇಶದಲ್ಲೂ ಇದ್ದಾರೆ, ವಿದೇಶದಲ್ಲೂ ಇದ್ದಾರೆ. ಓಹೋ, ಫಾರಿನ್ ಅಲ್ಲೂ ಇದ್ದಾರೆ. ಹೌದು. ಓಕೆ. ಇಂಥದ್ದೇ ಹಗ್ಗ ಆಗ್ಬೇಕು ಅಂತಿಲ್ಲ. ಇಲ್ಲ, ಯಾವ್ದಾದ್ರೂ ಹಗ್ಗ ಆಗುತ್ತೆ. ಈಗ ನಾನು ಜಾದು ಮಾಡ್ಬೋದು ಹಂಗಾದ್ರೆ. ಇಷ್ಟು 35 ವರ್ಷ ಜರ್ನಿಲಿ ಎಷ್ಟು ಜನರನ್ನು ಸೃಷ್ಟಿ ಮಾಡಿದ್ದೀರಾ ಈಗ ಜಾದು ವಿಭಾಗದಲ್ಲಿ ನೀವು? ನನ್ನ ಒಂದು ಲೆಕ್ಕಾಚಾರ ಇದೆಯಾ? ಇಲ್ಲ, ನನ್ನ ವಿದ್ಯಾರ್ಥಿಗಳೇ 100ಕ್ಕೂ ಅಧಿಕ. ಆದ್ರೆ ಎಲ್ಲರೂ ಫುಲ್ ಆಕ್ಟಿವ್ ಅಂದ್ರೆ ಹೇಳ್ತೀನಲ್ಲ, ಸೆಮಿ ಪ್ರೊಫೆಷನಲ್ ಆಗಿರ್ತಾರೆ. ಆಮೇಲೆ ಕಲ್ತ್ಕೊಂಡು ಒಂದಂತ ಶಾಲಾ ಕಾಲೇಜ್ ಟೈಮ್ನಲ್ಲಿ ಮ್ಯಾಜಿಕ್ ಶೋ ಮಾಡ್ತಾರೆ, ಈಗ ಉದ್ಯೋಗ ಸೇರ್ಕೊಂಡಿರ್ತಾರೆ. ಪ್ರೊಫೆಷನಲ್ ಮಾಡುವಾಗಲೂ ಇವತ್ತು ಸಹ ನನ್ನಿಂದ ಕಲ್ತವರು ಕಾರ್ಯಕ್ರಮ ನಡೀತಾ ಇದೆ. ಅದು ನಂಗೆ ಇದನ್ನ ದುರುದ್ದೇಶ ಮಾಡ್ಕೊಂಡವ್ರು ಇದ್ದಾರೆ. ಮೋಸ ಮಾಡ್ತಿದ್ದಾರೆ ಜನಗಳಿಗೆ, ಮಾಡ್ತಾ ಇದ್ದಾರೆ. 100 ಕೋಟಿ ಗಳಿಸಿದವರು ಇದ್ದಾರೆ, ತುಂಬಾ ದುಡ್ಡು ಮಾಡಿದವರು ಇದ್ದಾರೆ. ನನ್ನಿಂದನೇ ಈ ವಿದ್ಯೆ ಕಲ್ತ್ಕೊಂಡು ಮೊನ್ನೆ ಒಂದು ಹೆಸರಾಂತ ರಾಜಕಾರಣಿ ಆತನ ಕಾಲಿಗೆ ಬಿದ್ದು ಹೋಗಿದ್ದಾರೆ. ಈಗ ಗುರುಜಿ ಆಗಿದ್ದಾರೆ ಅವರು. ಹೌದಾ? ಹೌದು. ಓ ಮೈ ಗಾಡ್, ನೋಡಿ ಎಂತೆಂಥವ್ರು ಇರ್ತಾರೆ ಮರ. ಒಂದು ಇದು ಮಧ್ಯದಲ್ಲಿ ಕಟ್ ಮಾಡಿ, ಮಿಡ್ಲ್ ತೋರಿಸಿ. ಮಿಡ್ಲ್ ಎಲ್ಲಿ ಬಂತು? ಇಲ್ಲಿ ಕಟ್ ಮಾಡಿ. ಎಸ್, ಕಟ್ ಮಾಡ್ಲಾ? ಎಸ್, ಓಕೆ. ಎರಡಾಯ್ತು. ಈ 2 ತುದಿಗೆ ನಾನು ಗಂಟು ಹಾಕ್ತೀನಿ. ಎಸ್, ಓಕೆ. ಒಂದಗ್ಗ ಎರಡಾಯ್ತು. ಕಟ್ ಮಾಡಿದ್ದು ಹೌದಾ? ಹೌದು, ಕರೆಕ್ಟ್. ಎಸ್. ಒಂದ್ಸರಿ ನಂದು ಮ್ಯಾಜಿಕ್ ಪೌಡರ್ ಹಿಡ್ಕೊಂಡು ಬಂದಿರ್ತೀನಿ ನಾನು, ನನ್ನ ಪಾಕೆಟಲ್ಲಿ ಇದೆ. ಉದುರಿಸ್ತೀನಿ. ಒಂದು ಎಂಡನ್ನ ಹಿಡ್ಕೊಳ್ಳಿ. ಓಪನ್ ಮಾಡ್ತಾ ಬನ್ನಿ. ಒಂದೇ ಆಯ್ತಾ? ಅಬ್ಬಾ, ಇದು ಹೆಂಗೆ ಅಂತ ತೋರಿಸ್ತೀರಾ? ತೋರಿಸ್ತೀನಿ. ಓಕೆ. ಈಗ ಈ ಎಪಿಸೋಡಲ್ಲಿ ತೋರಿಸ್ತೀರಾ? ನೀವ್ ಹೇಗೆ ಈ ಎಪಿಸೋಡ್ ಇಲ್ಲ ತೋರಿಸಿ. ನೀವು ಇನ್ನೊಂದು ಎಪಿಸೋಡಿಗೆ ಹಾಕಿದ್ರೆ ವೀಕ್ಷಕರು ಸಹ ಕಾಯ್ತಾ ಇರ್ತಾರೆ. ಇನ್ನೊಂದ್ಸಲ ಮಾಡೋಣ. ಮಿಡ್ಲ್ ತೋರಿಸಿ. ಆ ಮಿಡ್ಲ್ ಭಾಗ ಕಟ್ ಮಾಡಿ. ಕಟ್ ಮಾಡ್ಲಾ? ಸ್ವಲ್ಪ ಶಾರ್ಪ್ ಇದ್ದಿದ್ದು ಚೆನ್ನಾಗಿ, ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಇಲ್ಲಿ ಸಹ ಹೆಚ್ಚು ಕಡಿಮೆ ಆಗಿದೆ. ಇಲ್ಲೂ ಸಹ ಇದು ಮಾಡ್ತೇನೆ. ಇಟ್ಕೊಳ್ಳಿ, ಸ್ವಲ್ಪ ಸಣ್ಣ ಮಾಡಿ ಇದು ಮಾಡಿ. ಎಸ್, ಓಕೆ. ಮ್ಯಾಜಿಕ್ ಪೌಡರ್ ಇಲ್ಲಿ ನೋಡಿ, ತಗೊಂಡೆ. ನೋಡಿ, ಹಾಗೆ ಹೋಯ್ತು. ಹೆಂಗೆ ಸರ್? ತೋರಿಸಿ ಸರ್, ದಯವಿಟ್ಟು ತೋರಿಸಿ. ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ, ಇದೇ ಎಪಿಸೋಡಲ್ಲಿ ಗೊತ್ತಾಗ್ಲಿ. ನಾಳೆ ಇನ್ನೂ ನೋಡಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಒಂದು ಮಾರ ಹಗ್ಗ ಅಂತಂದೆ, ಮಿಡ್ಲೆ ತೋರಿಸಿ ಅಂತ ಹೇಳಿದೆ. ಇದು ಇಲ್ಲಿ ಹಿಡ್ಕೊಳ್ತೀನಿ, ಹೀಗೆ ಹಿಡ್ಕೊಂಡೆ. ಆದ್ರೆ ನಾನು ಮಾಡಿದ್ದೇನಂತಂದ್ರೆ ಇಲ್ಲಿ ನೋಡಿ, ಈಗ ಇಲ್ಲಿ ನಾನು ಚೇಂಜ್ ಮಾಡ್ಕೊಂಡೆ. ಹೀಗೆ ಈ ಮಿಡ್ಲ್ ಅಂದಾಗ ನಾನು ಈ ಮಿಡ್ಲನ್ನ ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಈ ಭಾಗನ ಕೊಡ್ತೀನಿ ಕಟ್ ಮಾಡ್ಲಿಕ್ಕೆ. ಆಮೇಲೆ ಏನ್ ಮಾಡಿದೆ ಅಂತ ಹೇಳ್ತೀನಿ. ಈ ಭಾಗ ಅಂದ್ರೆ ಯಾವುದು? ಇಷ್ಟೇ ಉದ್ದ. ಇಷ್ಟೇ ಉದ್ದ. ಇಲ್ಲಿ ನೀವು ಕಟ್ ಮಾಡಿ ಹೇಳ್ತೀನಿ. ಇಲ್ಲಿ ಕಟ್ ಮಾಡಿ. ಹೌದು. ಈಗ ನೀವೇನಂದ್ರೆ ಮಿಡ್ಲ್ ಕಟ್ ಮಾಡಿ. ಆದ್ರೆ ಇದಾಗಿದ್ದೇನು ಒಂದ್ ಪೀಸು, ಇದೊಂದಿದು ನಾನು ಹಿಂಗೆ ಹಿಡ್ಕೊಂಡಿರ್ತೀನಿ ಅಷ್ಟೇ. ಹೀಗೆ ಹಿಡ್ಕೊಂಡಿರ್ತೀನಿ. ಫಸ್ಟ್ ನಾನು ಮಾಡಿರೋದು ಹೇಳ್ತೀನಿ. ಏನ್ ಮಾಡಿದೆ? ಎರಡಕ್ಕೂ ಗಂಟು ಹಾಕಿದೆ. ಹೌದು, ಹೀಗೆ ಗಂಟು ಹಾಕಿದೆ. ಅಂದ್ರೆ ನಾನು ಈ ಪೀಸನ್ನ ಗಂಟು ಹಾಕಿರ್ತೀನಿ. ನೀವೇನಂದ್ಕೊಂತೀರಿ? ಆ 2 ಹಗ್ಗನ ನಾನು ಗಂಟು ಹಾಕಿದ್ದೀನಿ ಅಂತೇಳಿ.
ಹೌದಾ? ಪೀಸನ್ ಮಾತ್ರ ಗಂಟೆ ಹಾಕಿರ್ತಾರೆ. ಇದೀಗ ಪೀಸ್ ಅಷ್ಟೇ ಇದು. ಹಾ, okay, ಹೌದಾ? okay. ಇದು ಪೀಸ್. ಹಾ. ಇಲ್ಲಿ ಹಿಂಗ್ ಹಿಡ್ಕೊಂಡು ಬಂದು ಹಿಂಗ್ ಎಳಿತಾ ಬರ್ತೀನಿ ನಾನು. ಇಲ್ಲಿ ನೋಡಿ, ಹೌದು. ಇದು ನನ್ನ ಪಾಕೆಟ್ ಅಲ್ಲಿ ಮ್ಯಾಜಿಕ್ ಪೌಡರ್ ಇದೆ ಅಂತೀನಿ ನಾನು. ಹೌದು. ಇದೆಲ್ಲಿದೆ ಈಗ? ಓ, ನನ್ನ ಪಾಕೆಟ್ ಅಲ್ಲಿ ಮ್ಯಾಜಿಕ್ ಪೌಡರ್ ಇದೆ. ಆವಾಗ ಇದನ್ನ ಪಾಕೆಟ್ ಅಲ್ಲಿ ಬಿಟ್ಕೊಂಡೆ ಮ್ಯಾಜಿಕ್ ಪೌಡರ್ ತೆಗೆದೆ, ಹಾ, ಸುಮ್ನೆ ಉದುರಿಸ್ಕೊಳ್ತೀನಿ. ಓಹೋ, ಇದು ಒಂದ್ ಸ್ಟೆಪ್ ಆಯ್ತು. ಓಕೆ. ಎರಡನೇ ಸಾರಿ ಮಾಡಿ ಹೇಳ್ದು, ಮತ್ತೆ ಕಟ್ ಮಾಡಿ ಮಿಡ್ಲ್ ಹಿಂಗೆ ಮಾಡಿ ಇಲ್ಲಿ ಕೊಡ್ತೀನಿ. ಕಟ್ ಮಾಡಿ. ಎಸ್, ಎರಡಾಯ್ತು. ಅದು ಇದು ಇವಾಗ್ಲೂ ಹಾಗೆ ಇಲ್ಲಿ ನೋಡಿ. ಓಕೆ, ಒಂದು ತುದಿ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾ, ಓಕೆ. ಇಲ್ಲಿ ನಾನು ಹಿಡ್ಕೊಂಡಿರ್ತೀನಿ. ಎಸ್. ಮತ್ತೆ ಏನ್ ಹೇಳಿದೆ ನಾನು? ಎರಡನೇ ಸಾರಿ ಇಲ್ಲಿ ಸ್ವಲ್ಪ ಉದ್ದ ಆಗಿದೆ, ಇಲ್ಲಿ ಸಣ್ಣ ಕಟ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಶಾರ್ಪ್ ಇರಬೇಕಿತ್ತು, ಇಲ್ಲೂ ಕಟ್ ಮಾಡ್ತೀನಿ. ಇಲ್ಲಿ ನೋಡಿ, ಒಂದ್ಸರಿ ಕಟ್ ಮಾಡಿದೆ, ಎರಡನೇ ಸಾರಿ ಈ ಪೀಸಸ್ನ ತೆಗೆದು ಇಲ್ಲಿ ಹಾಕಿದೆ. ಇಲ್ಲೇನಿದೆ? ಏನು ಪೀಸ್ ಅಲ್ಲಿ ಹೋಯ್ತು. ಹೌದು. ಹೂ ಅಂತಂದೆ. ಓಕೆ. ಆದ್ರೂ ಈಗ ಒಂದ್ ನಿಮಿಷದಲ್ಲಿ ನಿಮ್ಗೆ ಸೀಕ್ರೆಟ್ ಗೊತ್ತಾಯ್ತು. ಮಾಡ್ಬೇಕಂದ್ರೆ ಕನಿಷ್ಠ ಒಂದು 50 ಸಾರಿ ಆದ್ರೂ ಪ್ರಾಕ್ಟೀಸ್ ಮಾಡಿರ್ಬೇಕು. ಕನಿಷ್ಠ. ಎಸ್ ಎಸ್ ಎಸ್, ಖಂಡಿತ ಸರ್. ಈ ಥರದೊಂದು 2 ಮ್ಯಾಜಿಕ್ನ ಟ್ರಿಕ್ಸ್ಗಳನ್ನು ನಮ್ಗೆ ಹೇಳ್ಕೊಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಕೇಳ್ತೀವಿ. ಎಸ್, ಖಂಡಿತ ಹೇಳ್ಬೋದಲ್ಲ? ಹೇಳ್ಬೋದು. ನೋಡಿ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಾಳೆ ಎಪಿಸೋಡನ್ನು ನೋಡಿ ಕೆಲವೊಂದು ಮ್ಯಾಜಿಕ್ ಟ್ರಿಕ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನಲ್ಲ, ಸರ್ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.